ನಮಸ್ಕಾರ, ಆರ್ಜಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀದೇವಿ. ಬನ್ನಿ ಇಂದಿನ ಮುಖ್ಯಾಂಶಗಳನ್ನು ನೋಡೋಣ. ಮನೆ ಮನೆಗೆ ಗಂಗೆ ಜೆಜೆಎನ್ ಕಾಮಗಾರಿ ವಿಫಲ. ನೀರಿಗಾಗಿ ಗ್ರಾಮಸ್ಥರ ಖಾಲಿ ಕೊಡ ಹಿಡಿದು ಪ್ರತಿಭಟನೆ. ಅಧಿಕಾರಿಗಳಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ ನೀರು ಕೊಡದೇ ಇರ್ತಕ್ಕಂತ ಜನಪ್ರತಿನಿಧಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ಹತ್ತಿಮರಡಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದ್ದು, ಗ್ರಾಮಸ್ಥರು ಕೈಯಲ್ಲಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಜೆಜಿಎನ್ ಕಾಮಗಾರಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಕಳೆದ ಹಲವು ದಿನಗಳಿಂದ ಗ್ರಾಮದಲ್ಲಿ ಸರಿಯಾಗಿ ಕುಡಿಯುವ ನೀರು ಬರುತ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಮಹಿಳೆಯರು ಹಾಗೂ ಪುರುಷರು ಸೇರಿ ಪ್ರತಿಭಟನೆ ನಡೆಸಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು. ಇಷ್ಟು ದಿನಗಳಿಂದ ನೀರಿನ ಸಮಸ್ಯೆ ಇದೆ, ನೀವು ಏನು ಮಾಡುತ್ತಿದ್ದೀರಿ ಎಂದು ಗ್ರಾಮಸ್ಥರು ಪ್ರಶ್ನಿಸಿದರು. ತಕ್ಷಣ ಗ್ರಾಮಕ್ಕೆ ಸಮರ್ಪಕವಾಗಿ ನೀರು ಸರಬರಾಜು ಮಾಡುವಂತೆ ಪಿಡಿಒಗೆ ಮನವಿ ಸಲ್ಲಿಸಲಾಯಿತು. ನಂತರ ಮಾಜಿ ಸೈನಿಕ ಕಾಂಬಳೆ ಮಾತನಾಡಿ, ಗ್ರಾಮದಲ್ಲಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಜೆಜಿಎನ್ ಕಾಮಗಾರಿಗಳನ್ನು ಮಾಡಲಾಗಿದೆ, ಆದರೂ ಕೂಡ ನೀರು ಪೂರೈಕೆವಿಗಿದೆ ಫಲ. ತಕ್ಷಣವೇ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸಿ ನೀರು ಪೂರೈಕೆಗೆ ಮುಂದಾಗಬೇಕು, ಇಲ್ಲವಾದರೆ ಪಂಚಾಯತ್ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದ್ರು. ಸರ್, ಏನ್ ಸಮಸ್ಯೆ ಆಗಿದ್ರಿ? ಸಮಸ್ಯೆ ಸರ್, ಮೂಲಭೂತ ಸೌಕರ್ಯಗಳು ಹಿರೇಕೋಡಿ ಒಳಗೆ ಮೊದಲನೇದು ನನ್ನ ಹೆಸರು ರಾಜೇಂದ್ರ ಕಾಂಬ್ಳೆ, ಎಕ್ಸ್ ಮಾಜಿ ಸೈನಿಕ. ಆಯ್ತಾ, ಈ ಊರ ನಾನು ಹಿರೇಕೋಡಿಯ ನಿವಾಸಿ. ನಾವು ಹತ್ತಿಮಡ್ಡಿಯಲ್ಲಿ ವಾಸ ಮಾಡ್ತೀವಿ. ಈ ಹತ್ತಿಮಡ್ಡಿಯಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಇವಾಗ ಹೆಣ್ಮಕ್ಳು ನಿಮ್ಗೆ ಹೇಳಿದ್ರು 3 ತಿಂಗಳಿಂದ ನೀರು ಬರ್ತಾ ಇಲ್ಲ ಇಲ್ಲಿ. ಆಯ್ತಾ, 3 ತಿಂಗಳಿಂದ ನೀರು ಬರ್ತಾ ಇಲ್ಲ. ಇವಾಗ ನಮಗೆ ನೆನ್ನೆ ನಾವು ಹೋಗಿದ್ವಿ ಗ್ರಾಮ ಪಂಚಾಯತಿಗೆ. PDO ಅವರು ಬಂದಿದ್ದರು, ಅವ್ರ ಜೊತೆಗೆ ಆಡಳಿತ ಅಧಿಕಾರಿನೂ ಬಂದಿದ್ದರು. ಆಯಿತಾ, ನೀರಿನ ಸಮಸ್ಯೆ ಕೇಳೋದಕ್ಕೆ ಬಂದಿದ್ರು ಅವರು. ಕೊರತೆ ಇದೆ ಅಂದ್ಕೂಡಲೇ ಅವ್ರು ಬಂದರು. ಸೊ ಅದಕ್ಕೆ ನಾವು ಅವ್ರಿಗೆ ಪ್ರಶ್ನೆ ಏನು ಮಾಡಿದ್ವಿ, ಸರ್, ಈ 2014 ಒಂದು ಪ್ರಾಜೆಕ್ಟ್ ಪಾಸ್ ಆಗ್ಯದ, ಮಲ್ಟಿ ವಿಲೇಜ್ ಸ್ಕೀಮ್ ಅಂತೇಳಿ. ಆ ವಿಲೇಜ್ ಸ್ಕೀಮ್ ಒಳಗೆ 6ರಿಂದ 6.5 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಖರ್ಚು ಮಾಡಿ ಅಲ್ಲಿಂದ ನೀರು ತಗೊಬಂದರು. ಆಮೇಲೆ ಈ 20ರಿಂದ 25 ಒಳಗೆ ಈ ಡ್ಯೂರೇಷನ್ ಒಳಗೆ JJM ಸ್ಕೀಮನ್ನು ಮಾಡಿದರು. 6ರಿಂದ ಅದು 7 ಕೋಟಿ ಸಮಥಿಂಗ್ ಇದು ಪ್ರಾಜೆಕ್ಟ್ ಮಾಡಿದರು. ಇಷ್ಟು 12ರಿಂದ 13 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು, ನಮಗೆ ನೀರು ಬರ್ತಾ ಇಲ್ಲ. 3 ತಿಂಗಳಿಂದ ನೀರು ಬರ್ತಾ ಇಲ್ಲ. ಅದ ನೆನ್ನೆ ಬಂದಿದ್ರು, ಅವ್ರು ನಮ್ಗೆ ಪಾಸಿಟಿವ್ ಆನ್ಸರ್ ಮಾಡಿದಾರ, ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಎಲ್ಲಿ ನೀರಿಲ್ಲ ಅಂತ ಹೇಳಿದ್ರು. ಆದ್ರೆ ನಮ್ಮ ಪ್ರಶ್ನೆ ಏನು, ಇಷ್ಟೆಲ್ಲ ದುಡ್ಡು ನೀವು ನೀರಿನ ಮೇಲೆ ಖರ್ಚು ಮಾಡ್ತಾ ಇದ್ದೀರಿ, ಸೊ ನಿಮ್ಗೆ ನೀರು ಯಾಕೆ ಸಿಗ್ತಾ ಇಲ್ಲ? ಈಗ ನಳ ಬಿಟ್ಟಿದಾರ, ಒಂದು ಹನಿನೂ ನೀರು ಬಂದಿದಾವೇನ್ರಿ? ಮತ್ತು ಎಷ್ಟು ಡ್ಯೂರೇಷನ್ ಒಳಗೆ ಅದು ಕಂಪ್ಲೀಟ್ ಆಗಬೇಕಿತ್ತು. 4 ವರ್ಷ ಆದ್ರೂ ಅದು ಕಂಪ್ಲೀಟ್ ಆಗಿಲ್ಲ JJM. ಅದು ಯಾಕೆ ಕಂಪ್ಲೀಟ್ ಆಗಿಲ್ಲ? ಯಾಕೆ ಅದಕ್ಕೆ ನೀರು ಬಿಡ್ತಾ ಇಲ್ಲ? 3 ತಿಂಗಳ ಅಂತ ಹೇಳತ್ತೀರಿ ಸರ್, 3 ತಿಂಗಳಿಂದ ನೀರು ಬರ್ತಾ ಇಲ್ಲ, ಏನು ಆಗ್ತಿಲ್ಲ. ಇದಕ್ಕಿಂತ ಮುಂಚೆ ಏನು ಗ್ರಾಮ ಪಂಚಾಯತಿಗೆ ಹೋಗಿ ಏನು ನೀರು ಅದೆಲ್ಲ ಹೇಳಿದ್ರು? ಪ್ರತಿ ಸಲ ನಾವು ಚುನಾಯಿತ ಪ್ರತಿನಿಧಿಗಳಿಗೂ ಹೇಳ್ತೀವಿ, ಅದ್ರ ಮೇಲೆ ವರ್ಕು ಮಾಡ್ತಾ ಇದ್ದಾರೆ. ನಾವು ಕೇಳೋದು ಇದನ್ನೇ ರೀ, ನಾವು ನಿಮಗೆ ಪತ್ರಕರ್ತೆಗೆ ನಾವು ಇದನ್ನೇ ಹೇಳ್ತಾ ಇದ್ದೀವಿ, ನೀವಾರು ಅದನ್ನು ಬೆಳಕಿಗೆ ತಗೋಬರ್ರಿ ಅಂತ ನಾವು ಹೇಳ್ತಾ ಇದ್ದೀವಿ. ನಾವಂತೂ ಪ್ರಶ್ನೆ ಮಾಡಿ ಸಾಕಾಯ್ತು. 13 ಕೋಟಿ ರೂಪಾಯಿನೂ ಖರ್ಚು ಮಾಡಾಯ್ತು. ಮೂಲಭೂತ ಸೌಕರ್ಯಗಳಿಂದ ನಾವು ವಂಚಿತ ಇದ್ದೀವಿ. ನಾವು ಇನ್ನೂ ನೀರಿಗೇನೆ ಹೊಡೆದಾಡ್ತಾ ಇದ್ದೀವಿ. ಇದ್ರ ಮೇಲೆ ಇನ್ನು ಮತ್ತೆ ನಮಗೆ ಪಟ್ಟಣ ಪಂಚಾಯತಿ ಮಾಡ್ತೀವಿ ಅಂತ ನಡುವೇನೋ ಅನೌನ್ಸ್ ಮಾಡಿದ್ರು. ನಾವು ಮೂಲಭೂತ ಸೌಕರ್ಯಗಳಿಂದನೇ ವಂಚಿತ ಇದ್ದೀವಿ. ನಮ್ಮ ಮೂಲಭೂತ ಸೌಕರ್ಯಗಳಿಂದನೇ ಸಂಪೂರ್ಣಗೊಳಿಸ್ರಿ, ಆಮೇಲೆ ನೀವು ಅದನ್ನು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿರಿ, ಅಪ್ಗ್ರೇಡ್ ಮಾಡಿರಿ ನಮ್ಮನ್ನು. ಮೂಲಭೂತ ಸೌಕರ್ಯಗಳಂದ್ರೆ ಈಗ ಏನೇನು ನಿಮ್ಮಲ್ಲಿ ಕುಂದುಕೊರತೆ ಏನೇನಿದೆ ಸರ್? ಮೂಲಭೂತ ಸೌಕರ್ಯಗಳು ಅಂದ್ರೆ ಸರ್, ಇನ್ನು ಪ್ರತಿಯೊಂದನ್ನು ನಾವು ಹೇಳ್ಬೇಕಾದ್ರೆ ಗಟರ್ ಮಾಡಬೇಕು, ರೋಡ್ ಮಾಡಬೇಕು. ಒಂದು ಪ್ರಾಜೆಕ್ಟ್ ಮ್ಯಾಗ ನೀವು 20 ಸತಿ ಕೆಲಸ ಮಾಡ್ತೀರಿ. ಈಗ CC ರಸ್ತೆಗಳನ್ನು ಮಾಡ್ತಾ ಇದ್ದೀರಿ. CC ರಸ್ತೆ ಕೆಳಗಡೆ ನಮ್ಮ ಪೈಪ್ ಲೈನ್ಸ್ಗಳಿದಾವೆ. ಸೊ ಅವು ಲೀಕೇಜ್ ಆದ್ರೆ ಮತ್ತೆ ರೋಡ್ ಹೊಡಿತೀರಾ? ನೀವು ಲೀಕೇಜ್ ಹೆಂಗೆ ತೆಗಿತೀರ ಅದನ್ನ? ಬರೀ ಓಟ್ಗೋಸ್ಕರ ನೀವು ಕೆಲಸ ಮಾಡೋದ? ಸೊ ಓಟ್ಗೋಸ್ಕರ ಕೆಲಸ ಮಾಡೋದಾದ್ರೆ ಓಟ್ ತಗೊಳ್ರಿ, ಹೋಗ್ಬಿಡ್ರಿ. ಮತ್ತೆ ಕೆಲಸ ಯಾಕೆ ತೋರಿಸ್ತೀರಿ? ನಮ್ಮ ದುಡ್ಡನ್ನು ನೀವು ಯಾಕೆ ವೇಸ್ಟಾಗಿ ಖರ್ಚು ಮಾಡ್ತಾ ಇದ್ದೀರಿ? ಈಗ ನಿಮ್ಗೆ ಏನು ಆಗ್ಬೇಕೈತಿ ಸರ್? ಮೂಲಭೂತ ಸೌಕರ್ಯಗಳನ್ನ ನಮ್ಗೆ ಸಂಪೂರ್ಣ ನಮ್ಗೆ ಇದು ಮಾಡಬೇಕು. 3000 ಮೇಲ್ಪಟ್ಟ ಇಲ್ಲಿ ಜನಸಂಖ್ಯೆ ಇದೆ ಸರ್ ಹತ್ತಿಮಡ್ಡಿಯಲ್ಲಿ. ಎಲ್ಲ ಟ್ಯಾಕ್ಸ್ ಕಟ್ತೀವಿ ಸರ್. ಬೇಕಾದ್ರೆ ನಿಮ್ಗೆ ವಾಟ್ಸಪ್ ಮಾಡ್ತೀವಿ ನಾವು. ಟ್ಯಾಕ್ಸ್ ಕೊಡ್ತಾ ಇಲ್ಲ. ಗಟರ್ ಸ್ವಚ್ಛತೆ ಆಗಬೇಕು,
ಏನು ಕುಂದುಕೊರತೆಗಳಿದಾವ, ಹೆಲ್ತ್ ಇಶ್ಯೂಸ್ ಏನು ಬರ್ತಾ ಇದಾವೆ, ಎದರಿಂದ ಬರ್ತಾ ಇದಾವ. ಈಗ ನಮಗೆ ನೀರು ತಂದು ಕೊಡ್ತಾ ಇದ್ದಾರೆ. ನಾವು ಪ್ರಶ್ನೆ ಮಾಡಿದ್ವಿ, ನೆನ್ನೆ ಹೋಗಿ ಹೇಳಿದ್ವಿ, ನಮಗೆ ನೀರಿಂದ ಟ್ಯಾಂಕಿಂದ ನೀರು ಸಪ್ಲೈ ಮಾಡ್ತಾ ಇದ್ದಾರೆ. ನಾನು ಪ್ರಶ್ನೆ ಮಾಡಿದೆ, ಎಷ್ಟು TDS ಕುಡಿಯೋದಕ್ಕೆ ನಮ್ಗೆ ಅವಶ್ಯಕತೆ ಇದೆ, ಎಲ್ಲಿಂದ ನೀರು ತರ್ತಾ ಇದ್ದೀರಿ, ಅದನ್ನ TDS ಚೆಕ್ ಮಾಡಿದಿರೇನ? ಅದ್ರ ನೀರಿಂದ ನಮ್ಗೆ ಅನಾರೋಗ್ಯ ಕೆಟ್ಟಿತ್ತು ಅಂತಂದ್ರೆ ಅದು ಹೊಣೆಗಾರ ಯಾರು? ನೀರು ಬೇಕು ಅನ್ಕೂಡಲೇ ನೀವು ಟ್ಯಾಂಕಿಂದ ತಂದು ನಾವು ನೀರು ಹಾಕ್ತಾ ಇದ್ದೀರಾ. ಸೊ ಎಲ್ಲಿಂದ ತರ್ತಾ ಇದ್ದೀರಿ? ಈಗ ನಿಮ್ಗೆ ಏನು ಹಾಕ್ಬೇಕಾಗಿ ಸರ್? ಸರ್, ನಮಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ, ನಮಗೆ ಮೂಲಭೂತ ಸೌಕರ್ಯಗಳಿಂದ ಸಂಪೂರ್ಣವಾಗಿ ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಒಂದು, ಇನ್ನು ಮೂಲಭೂತ ಸೌಕರ್ಯಗಳಲ್ಲಿ ಮೊದಲನೇದಾಗಿ ನೀರನ್ನು ನಮಗೆ 24x7 ನೀವು ಏನು ಹೇಳಿದಿರಿ ಪ್ರಾಜೆಕ್ಟ್ನ ಕೆಲಸ ಮಾಡ್ತಾ ಇದ್ದೀರಿ, ಅದು 24x7 ನೀವು 24x7 ನೀರು ನಮಗೆ ಒದಗಿಸಬೇಕು. ಇಲ್ಲ ಅಂದ್ರೆ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡು ನಾವು ಇನ್ನು ಮುಂದೆ ಅಧಿಕಾರಿಗಳಿಗೂ ಹೇಳಿದ್ದೀವಿ, ಅಧಿಕಾರಿಗಳು ನೀವು ತಿಳಿಸ್ರಿ. ಇಲ್ಲ ಅಂದ್ರೆ ನಾವು ಇನ್ನು ತೀವ್ರವಾದ ಹೋರಾಟವನ್ನು ಮಾಡಬೇಕಾಗತ್ತಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂತರ ರಜನಿಕಾಂತ್ ಬಡಿಗೇರ್ ನೀರು ಪೂರೈಕೆಗಾಗಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಸರ್, ಏನೇನು ಸಮಸ್ಯೆ ಆಯ್ತು ಇಲ್ಲಿ? ಸರ್, ನಮ್ಮ ಊರಿಗೆ ನಮಗೆ ಹೇಳಕ್ಕೆ ನಾಚಿಕೆ ಬರ್ತಿತ್ತು ಸರ್. ಯಾಕಂದ್ರೆ ಒಂದು ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಅಂತೇಳಿ ಅಪ್ಗ್ರೇಡ್ ಮಾಡಕ್ಕೆ ಹೊಂದಿದಾರೆ ರೀ ನಮ್ಮ ಊರ ಮತ್ತು ನಮ್ಮ ಗ್ರಾಮ. ಯಾವ್ದು ಸರ್ ಇದು ಹಿರೇಕೋಡಿ ಒಳಗೆ ಹತ್ತಿಮಡಿ ಅಂತೇಳಿ ಏರಿಯಾದಾಗ ನಾವು ವಾಸ ಮಾಡ್ತೀವಿ ರೀ. ನಾಚಿಕೆ ಬರ್ತಿದೆ ಅಂತೇಳಿ ಯಾಕೆ ಹೇಳಿನಂದ್ರೆ ಸರ್, ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿರುವಂಥ ಒಂದು ಏರಿಯಾ ಸರ್ ನಮ್ದಿದೆ. ಇಲ್ಲಿ ವಂಚಿತ ಅಂದರೆ ಸರ್, ಇನ್ನು ಗಟರ್ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಕಿಲೋಮೀಟ್ರ್ ಗಟ್ಟಲೆ ರಾತ್ರಿ ಬೆಳ್ತಕ್ಕ ಎಲ್ಲ ಹೆಣ್ಮಕ್ಳು ಜಾಗರಣೆ ಮಾಡ್ಕೊತ ನೀರು ತುಂಬಬೇಕು ಸರ್. ಪಂಚಾಯತಿ ಅವರ ಈಗ 4 ದಿವಸದಾಗ ನೀರಿನ ಟ್ಯಾಂಕರ್ ಕೊಡುವಂಥ ವ್ಯವಸ್ಥೆ ಮಾಡಾಕ್ತಾರು. ಅದು ಠರಾವಿಕ್ ಏರಿಯಾ ರೀ. ಅವರಿಗೆ ಮನಸ್ಸಿಗೆ ಬಂದಂಥ ಜಾಗಗಳದಾಗ ಅವ್ರು ಕಳ್ಸಾಕತ್ತಾರೆ. ಎಲ್ಲಿ ನೀರಿನ ಅವಶ್ಯಕತೆ ಐತೆ ಅನ್ನೋದು ಅವ್ರು ವಿಚಾರ ಮಾಡಕತ್ತಿಲ್ಲ. ಆ ಟ್ಯಾಂಕರ್ದವ್ರು ಕೊಡ್ತಾರೆ ಸರ್ 5 ಕೊಡ ನೀರು. 5 ಕೊಡದಾಗ ಒಂದು ಕುಟುಂಬ ಹೆಂಗೆ ಇದು ಮಾಡ್ಬೇಕು ಹೇಳ್ರಿ, ಮ್ಯಾನೇಜ್ ಮಾಡಬೇಕು. ಮಲ್ಟಿ ವಿಲೇಜ್ ಸ್ಕೀಮ್ ಅಂತೇಳಿ ಈಗ 10 ವರ್ಷದಿಂದ ಮಾಡಿದ್ದಾರೆ ಸರ್. 10 ವರ್ಷದ ಅವಧಿ ಒಳಗೆ ಒಂದು ತಿಂಗಳು ಯಾವಾಗೂ 30 ದಿನ ಕಂಪ್ಲೀಟ್ ಆಗಿ ಅದು ಕರೆಕ್ಟ್ ವರ್ಕ್ ಆಗಿಲ್ಲ ಸರ್. ನಡೆದಿಲ್ಲ, ಯಾವಾಗೂ ನಡೆದಿಲ್ಲ ಸರ್. ಈಗ ಮಳೆಗಾಲದಾಗ ಹೇಳ್ತಾರೆ ಸರ್, ಅದು ಮೋಟ್ರ್ ಮುಣಗೈತಿ, ಅದಾಯಿತು, ಶಾರ್ಟ್ ಸರ್ಕ್ಯೂಟ್ ಆಯಿತು, ಮೋಟ್ರ್ ಸುಟ್ಟಿತು, ಈ ಸಮಸ್ಯೆ. ಬ್ಯಾಸಿಗೆ ಬಂದು ಹೇಳ್ತಾರೆ ರೀ ಹೊಳ್ಯಾಗ ನೀರಿಲ್ಲ. ಮತ್ತು ಇವ್ರು ನೀರು ಕೊಡೋರು ಯಾವಾಗ ರೀ ನಮ್ಗೆ? ನಮ್ಮ ಹೆಸರು ಮ್ಯಾಗ ಕೋಟ್ಯಾಂತರ ರೂಪಾಯಿ ದುಡ್ಡು ಗೌರ್ಮೆಂಟ್ ಕಡೆಯಿಂದ ಅನುದಾನ ತರೋದ್ರಿ. ಅದು ಬರೀ ಡಾಕ್ಯುಮೆಂಟ್ರಿ ತೋರ್ಸೋಕೆ ಯೋಜನೆಗಳು ಮಾಡಿದಾರೆ ಇತ್ತು, ಹಿಂಗೆ ನಮಗೆ ಅನ್ಸಾಕತ್ತೈತೆ ಸರ್. ಈಗ ನಿಮ್ಮ ಮಾಧ್ಯಮದವ್ರ ಮುಖಾಂತರ ನಾವು ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ರಾಜಕೀಯ ವ್ಯಕ್ತಿಗಳಿಗಾಗಲಿ ಕಳಕಳಿಯಿಂದ ಬೇಡ್ಕೋದಂದ್ರೆ ಸರ, ಇಲ್ಲಿ ಬಡ ಜನರಿಗೆ ನೀರಿಂದ ತೊಂದರೆ ಆಗಕೈತಿ, ದಯಮಾಡಿ ಇದ್ರ ಕಡೆ ಎಲ್ಲರೂ ಲಕ್ಷ್ಯ ಕೊಡ್ರಿ, ಈ ನೀರಿನ ಸಮಸ್ಯೆ ಬಗೆಹರಿಸ್ರಿ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕಳಕಳಿಯಿಂದ ಕೇಳ್ಕೊಳ್ತೀವಿ ಸರ್. 2 ದಿವಸ ಐತ್ರಿ ನೀರಿನ ಸಮಸ್ಯೆ ಇಲ್ಲಿ? ನೀರು ಸಮಸ್ಯೆ 3-4 ತಿಂಗಳು ಆಯ್ತು ರೀ ಸರ್. ಹಂಗೂ ಹಿಂಗೂ ಬಡ್ದಾಡ್ಕೋತ 8 ದಿವ್ಸಕ್ಕೆ 4 ದಿವ್ಸಕ್ಕೆ ಬಿಡ್ತಿದ್ದಪ್ಪ ಎಲ್ಲ. ಈಗ ಇಲ್ಲಿಂದ ಕಡೆ ಒಟ್ಟು ನೀರೇ ಇಲ್ರಿ ಸರ್. ನಾವು ರಾತ್ರಿಗೆಲ್ಲ ಹೇಳೋದ, ನೀರು ತರೋದ, ನಮ್ಮ ಮಕ್ಕಳಸ್ಗೆ ಹೇಳೋದಿಲ್ಲ. ಅವ್ರು ಮಾಡೋದು ದಣ್ಣಿದ ಮಾಡೇ ಇಲ್ರಿ ಅವ್ರು. ಮತ್ತೆ ಅದಕ್ಕೆ ನೀರು ತರೋದಿಲ್ಲ, ನಾವು ತರಬೇಕ್ರಿ. ಈಗ ಅಂದ್ರೆ ಇಲ್ಲೇ ನೀರಿಲ್ಲ ಅಥವಾ ಹಿರಿ ಕುಡಿಯಾಗ ಊರಾಗ ನೀರು ಕುಡಿಯಾಗ ಈ ಕೆಲವೊಂದು ಗಲ್ಲಿಗೆಲ್ಲ ಇದಾವ್ರಿ ಸರ್. ಕೆಲವೊಂದು ಗಲ್ಲಿಗೆಲ್ಲ ಮನೆ ಎಲ್ಲ ಕಟ್ಕೋದಾರ ಕಡೆ ಇದಕ್ಕೆ. ಯಾಕ ನಾವು ಪಂಚಾಯತಿಂದ ನಾವು ತಂದೇವು, ನಾವು ಕಟ್ಕೋರ್ ಅವ್ರು ಹೇಳಿದಾರ. ನಾವು ಅಲ್ಲಿ ಹೋಗಿ ಬಂದೇವ್ರಿ. ಒಂದಿದಕ್ಕೆ 3-4 ಪೈಪ್ ಹಾಕಿದಾರ ಸರ್. ಇಲ್ಲಿ ನಮ್ಗೆ ನೀರಿಲ್ಲ, ನಾವು ಅಲ್ಲಿ ತುಂಬಾಕ್ ಹೋಯ್ತು, ಅಲ್ಲಿ ತಿರ್ದು ಬಿಡ್ತಾರ ಕ್ವಾಕ್. ನಾವು ಮತ್ತೆ ಅಲ್ಲಿ ಹೋಗ್ಬೇಕು. ನಾವು ಅಲ್ಲಿ ಹೋಗಿ ಮತ್ತೆ ತಿರ್ಕೊಂಡು ಮತ್ತೆ ಅಲ್ಲಿ ಬರ್ಸಕ ಮತ್ತೆ ತಿರ್ದು ಬಿಡ್ತಾರ ಸರ್. ಬ್ಯಾತಾಕ ಇಡೀ ದಿವಸ ನಾವು ರಾತ್ರಿ ಅದೆಲ್ಲ ಅದ ಮಾಡಿದ್ರಿ. ಈಗ ನಮ್ಗೆ ಆರಾಮಿಲ್ಲ ಆಗೈತಿ ನೋಡ್ರಿ. ಯಾರನ್ನ ಮಾಡಬೇಕು? ಟ್ಯಾಂಕರ್ ನಮ್ಮ ಕಡೆನ ಬಂದಿಲ್ರಿ. ಆ ಕಡೆಯಲ್ಲಿ ಹೊಂಟಿದಾವ್ರಿ. ಅಲ್ಲಿ ತುಂಬ ಆದ್ರೆ ಎಲ್ಲಿ ಹೊಂಟಾರ ಗೊತ್ತಿಲ್ರಿ. ನಮ್ಮ ಕಡೆ ಟ್ಯಾಂಕರ್ ಬಂದಿಲ್ಲ. ರಾತ್ರಿ 12 ಬ್ಯಾರೆ ಗಲ್ಲಿಂದ ಗಾಡಿ ಮ್ಯಾಗ ನಂಗೆ ಆಗೋತಪ್ಪ 4 ಸೈಕಲ ಗಾಡಿ ಮೇಲೆ ನನ್ನ ಮಗ ಅಲ್ಲಿ ಬ್ಯಾರೆ ಗಲ್ಲಿಂದ ತಂದಾರಿ ನೀರು. ದೂರಿಂದ ತರೋದ್ರಿ. ಆಯ್ತು ಹಿಂಗಾಗಿ ಸಮಯ ನಾವು ಸುಶೀಲ ಬಂಡು ಬಡಿಗೆ. 2 ದಿವಸ ಐತ್ರಿ ನೀರಿನ ಸಮಸ್ಯೆ ಆಗಿ? ನಾವು 3 ತಿಂಗಳು ಆಯ್ತು ಟ್ಯಾಂಕರ್ದಾಗ ಒಟ್ಟು ನೀರು ಬಿದ್ದಿಲ್ರಿ. ನಾವು ದೂರ ಕಿಲೋಮೀಟರ್ ಮೇಲೆ ಸೈಕಲ್ ಮೇಲೆ ನೀರು ಹಾಕಿ ತರೋದ್ರಿ. ಅಲ್ಲಿ ಒಟ್ಟು ತುಂಬಕ್ಕೆ ಹೋಗೋಣ, ಪೈಪ್ ಕಿತ್ತು ಹೋಗ್ಯದ ತೆಗ್ಯಾನ ಬೇಗ ಚಲೋ ಮಾಡ್ತಾರೆ. ಪಂಚಾಯತ್ ಅಧಿಕಾರಿಗಳಿಗೆ ಹೇಳಿರಿ? ಹೇಳಿದೇವ್ರಿ ಮೊನ್ನೆ 2 ಸಲ ಹೇಳಿದೇವ್ರಿ. ಮಾಡ್ತೇವ್ರಿ, ನೀವು ಬೋರ್ ಹೊಡೆದೇವ್ರಿ, ನಿಮ್ಮ ಬೋರ್ ಹೊಡೆದೇವ್ರಿ, ಈಗ ಪೈಪ್ ಲೈನ್ ಜೋಡಿಸ್ತೇವೆ ಅಂತ ಹೇಳಿದಾರೆ. ಇನ್ನ ತಕ ಬಿ ನೀರು ಇದ್ರಿ. ಮನೆಗೆ ಚಾವಿ ಮಾಡಿದಾರಲ್ಲ, ಅದಕ್ಕೂ ನೀರು ಬರಂಗಿಲ್ಲ? ಅದಕ್ಕೂ ಬಂದಿಲ್ರಿ. 2 ಸಲ ಹೇಳಿದೇವ್ರಿ ನಾವು. ಈಗ ಮತ್ತು ಒಟ್ಟು ನೀರು ಬಿಡುವಾರ ನಾವು ಸೈಕಲ್ ತರ್ತೇವ್ರಿ. ನೀರು ನಮ್ಮ ತಲೆ ಮ್ಯಾಗಲ್ಲ, ಸೈಕಲ್ ಮ್ಯಾಗ ತರ್ತೇವ್ರಿ. ಎಲ್ಲಿಂದ ತರ್ತೀರಿ ನೀರು? ಅದು ತೆಳಗಿನ ತರ್ತೇವ್ರಿ ನಾವು. ಸುಶೀಲಾ ಬಡಿಗೆ. ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಪಂಚಾಯತ್ ಆಡಳಿತಾಧಿಕಾರಿ ಶಾಂತರಾಮ್ ಎಂಟಪ್ಪನವರ ಆಗಮಿಸಿ ಗ್ರಾಮಸ್ಥರಿಗೆ ನೀರು ಪೂರೈಕೆಗಾಗಿ ಭರವಸೆ ನೀಡಿದರು. ಒಟ್ಟಾರೆ ಕುಡಿಯುವ ನೀರಿನ ಸಮಸ್ಯೆಯಿಂದ ಬೇಸತ್ತ ಹಿರೇಕೋಡಿ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ.
ಈ ಸಂದರ್ಭದಲ್ಲಿ ರಾಜು ಪೆಂಡಾರಿ, ರಸೀದ್ ಮುಕಾಂದರ್, ಅಜಿತ್ ಲೋಕರೆ, ಮುಸಿನ ಪಟೇಲ್, ಸುರೇಶ್ ಪೂಜಾರಿ, ಕಿರಣ್ ದಿವಾಕರ್ ಸೇರಿ ಗ್ರಾಮಸ್ಥರು ಉಪಸ್ಥಿತರಿದ್ದರು.